ನಗಬೇಕಾ ಅಳಬೇಕಾ ಗೊತ್ತಾಗ್ತಾ ಇಲ್ಲ. ಇಂಥ ಒಬ್ಬ ಶಾಸಕ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾರೆ ಅಂತ ನೋಡಿ ನಗಬೇಕಾ ಅಳಬೇಕಾ ನನಗೆ ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಒಬ್ಬ ಶಾಸಕನನ್ನು ಇಷ್ಟು ಹೀನಾಯವಾಗಿ ನಡೆಸ್ಕೊಂಡಿರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಇಷ್ಟು ಹೀನಾಯವಾಗಿ ಅವನದೇ ಆದಂಥ ಕ್ಷೇತ್ರದಲ್ಲಿ ಅವನ ಆಯ್ಕೆಗೇನೆ ಮಾನ್ಯತೆ ಇಲ್ದಿರ ಇರ್ತಕ್ಕಂಥ ಪಕ್ಷ ಸರ್ಕಾರ ಇದೆ ಅಂತಂದರೆ ನಾನಾಗಿದ್ರೆ ಮತ್ತೆ ಅದನ್ನು ಸಂಕಲ್ಪ ಮಾಡಿದವರು ಯಾರು? ಹಣ ಪ್ರಾರಂಭ ಇಲ್ಲಿ ಮಾಡಬೇಕು ಅಂಬೇಡ್ಕರ್ ಇವತ್ತು ಭವನ ಅಂತ ಸಂಕಲ್ಪ ಮಾಡಿ ಅದಕ್ಕೆ ಬೇಕಾದಂಥ ಜಾಗ ಕೊಟ್ಟು ಪ್ರಾರಂಭ ಮಾಡಿದಂಥವರನ್ನು ಮರೆತುಬಿಟ್ರೆ ಇಟ್ಸ್ ನಾಟ್ ಕರೆಕ್ಟ್. ಮತ್ತೊಂದು ಕಡೆ ಅದೇ ಊರಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಡ್ಲಿಕ್ಕೆ ಕೊಟ್ಟ ಸಂದರ್ಭದಲ್ಲಿ ಇವ್ರು ತೊಂದರೆ ಕೊಟ್ಟರು, ಇದೇ MC ಸುಧಾಕರ್ ಅಂತೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. 100ಕ್ಕೆ 100 ರೀ. ಯಾವಾಗಲೂ ಕೂಡ ಡಾಕ್ಟರ್ MC ಸುಧಾಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ತತ್ವಕ್ಕೆ ವಿರುದ್ಧ, ಡಾಕ್ಟರ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ವಿರುದ್ಧ, ದಲಿತರ ವಿರೋಧಿ ಯಾರಾದರೂ ಇದ್ದರೆ ಈ ಜಿಲ್ಲೆಯಲ್ಲಿ ಡಾಕ್ಟರ್ MC ಸುಧಾಕರ್. ಅದನ್ನು ಹಿಂದೆ ಇದ್ದಂಥ ಮೊನ್ನೆ JK ರೆಡ್ಡಿಯವರು ಆ ಸ್ಥಳನ ಕೊಟ್ಟಿರೋದು ಅವರು, ಪ್ರಾರಂಭ ಮಾಡಿಸಿದ್ದು ಅವರು. NDA ಸರ್ಕಾರದಲ್ಲಿ ಕೂಡ ಕೆಲಸ ಆಗಿದೆ, ಗೊತ್ತಾಯ್ತಲ್ಲ. 5 ಕೋಟಿ ಮೇಲಷ್ಟು JK ರೆಡ್ಡಿಯವರು ಶಾಸಕರಿದ್ದಾಗೆ ಆಗಿರೋದು. ಮತ್ತು ಸ್ಥಳೀಯವಾಗಿ ಸ್ಥಳೀಯವಾಗಿರ್ತಕ್ಕಂಥ ಕೆಲವು ಕಲೆಗಳಾದ ಮೇಲೆ ಅದು ತಡೆಯಾಗಿತ್ತು, ಆಮೇಲೆ ಮಾಡಿದ್ದಾರೆ ಅಷ್ಟೇ. ಒಬ್ಬರಿಗೆ ಕೀರ್ತಿ ಅಲ್ಲ ಅದು. ಮೆಡಿಕಲ್ ಕಾಲೇಜ್ ಮಾಡಿದ್ದು ನಾನು, ಮತ್ತೆ ಉದ್ಘಾಟನೆ ಮಾಡಿದ್ದಾರು. ಇವತ್ತು ಕನ್ನಡ ಭವನ್ ಮಾಡಿದ್ದು ನಾನು, ಉದ್ಘಾಟನೆ ಮಾಡಿದ್ದಾರು ಅಪ್ಪ ಡಾಕ್ಟರ್ ಪರಮೇಶ್ವರ್ ಅವರು. ನೋಡ್ಕೋಬೇಕೆಲ್ಲನೂ. ಚಿಂತಾಮಣಿ ನಗರದಲ್ಲಿ ಆಜಾದ್ ಚೌಕ ಕೂಡ ವರ್ಷ ಸ್ಥಗಿತ ಆಗಿದೆ. ಅಭಿವೃದ್ಧಿಯಿಂದ ವಂಚಿತ ಆಗಿದೆ ನಮ್ಮ ಜಿಲ್ಲೆ. ಎಲ್ಲೋ ತಗೊಂಡು ಹೋಗ್ಬೇಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆನ ಆ ಸ್ಥಾನಕ್ಕೆ ತಗೊಂಡೋಗಿ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಹಂಗೆ ಇನರ್ಷಿಯಾ, ಮೋಷನ್ ಆಫ್ ಇನರ್ಷಿಯಾದಲ್ಲಿ ನಿಲ್ಲಿಸಿದ್ದಾರೆ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಫಂಡ್ಸ್, ಲ್ಯಾಕ್ ಆಫ್ ಕಮಿಟ್ಮೆಂಟ್, ಲ್ಯಾಕ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇಲ್ಲ, ನನಗೆ ನಾವು ಕೇವಲ 3 ವರ್ಷ ಅಧಿಕಾರದಲ್ಲಿದ್ವಿ. ಆ 3 ವರ್ಷದಲ್ಲಿ ಯಾವ ಗತಿಯಲ್ಲಿ ಕಾಮಗಾರಿಗಳಾಯಿತು, ಯಾವ ಗತಿಯಲ್ಲಿ ಅಭಿವೃದ್ಧಿ ಆಯಿತು ಈ ಜಿಲ್ಲೆಯಲ್ಲಿ. ಆದರೆ ಮತ್ತೆ ಕಾಂಗ್ರೆಸ್ ಆಳ್ವಿಕೆ ಬಂದ ಮೇಲೆ ಸಂಪೂರ್ಣ ಸ್ಥಗಿತ ಆಗಿ ಅಭಿವೃದ್ಧಿ ವಂಚಿತ ಜಿಲ್ಲೆ ಆಗಿದೆ. ಹಾಗಾಗಿ ಇದಕ್ಕೆ ನಮ್ಮ ಸರ್ಕಾರನೇ ವಾಪಸ್ ಬರಬೇಕು. ನಮ್ಮ NDA ಸರ್ಕಾರ ಬಂದ ಮೇಲೆ 100ಕ್ಕೆ 100 ಈ ಜಿಲ್ಲೆಗೆ ಏನೆಲ್ಲ ತ್ವರಿತವಾಗಿ ಆಗಬೇಕು ಅದನ್ನು ಮಾಡಿಸ್ತಾರೆ. ಫಸ್ಟು ಪಾಪ ಯಲವಳ್ಳಿ ರಮೇಶ್ ಅವರ ಆರ್ಡ್ರನ್ನ ಅದನ್ನು ಗಟ್ಟಿ ಮಾಡಿಸ್ಕೊಂಡು ಬರೋಕ್ಕೆ, ಆಮೇಲೆ ಶಾಸಕನಾಗಿ ಚಿಕ್ಕಬಳ್ಳಾಪುರಕ್ಕೆ ಬರೋಕ್ಕೆ. ಅದುವರೆಗೂ ನೈತಿಕತೆ ಅನ್ನೋದು ಇದ್ದರೆ, ಅದಿಲ್ಲ ಮನುಷ್ಯನಲ್ಲಿ, ಇಲ್ಲ, ನನಗೆ ಗೊತ್ತಿದೆ ಅದು. ನೈತಿಕತೆಯೂ ಇಲ್ಲ, ಸೆಲ್ಫ್ ರೆಸ್ಪೆಕ್ಟು ಇಲ್ಲ. ಮನುಷ್ಯನಿಗೆ ಆತ್ಮಗೌರವ ಮುಖ್ಯ ಅಲ್ವಾ? ಅವ್ಯಾವೂ ಇಲ್ದಿರ ಇರುವಂಥವ್ರು ಆಗಿದ್ದಾರೆ. ಏನು ಮಾಡ್ತೀವಿ?